ಇಲ್ಲಿ ಮುಂಗುಸಿ 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 ನೋಡಿ ಫ್ರೆಂಡ್ಸ್, ಇವತ್ತು ನಾನು ಕನಕಪುರದಿಂದ ಅಂದರೆ ಮೀನ್ಸ್ BWSSP ತೊರೆಕಾಡಿನಹಳ್ಳಿ ನಿಯರ್ ಅಲ್ಗೂರು, ಇಲ್ಲಿಂದ ಒಂದು ಬೆಂಗಳೂರಿಗೆ ವಾಟರ್ ಸಪ್ಲೈ ಹೋಗುತ್ತಲ್ಲ ಫ್ರೆಂಡ್ಸ್, ಆ ರೋಡಲ್ಲಿ ವಾಟರ್ ಸಪ್ಲೈ ಅವ್ರು ಮಾಡಿರೋ ಸಪ್ರೇಟ್ ರೋಡಲ್ಲಿ ಹೋಗ್ತಾ ಇದ್ದೀನಿ. ಲೆಕ್ಕ ಇದು ಹೋಗ್ಬಾರ್ದು, ಇಲ್ಲಿ ಅದು ಅವ್ರ ಡಿಪಾರ್ಟ್ಮೆಂಟಿಗೆ ಮಾತ್ರ ಮಾಡಿರೋದು. ನಾನು ಕನಕಪುರ ವರ್ಕ್ ಪ್ಲೇಸ್ಗೆ ಹೋಗ್ಬೇಕಾದ್ರೆ ಇಲ್ಲಿ ಕೆಲವೊಂದು ಸರಿ ಇಲ್ಲಿ ಬಂದರೆ ಒಂಥರ ನೇಚರ್ ಫೀಲ್ ಸಕ್ಕತ್ತಾಗಿರ್ತದೆ. ಅದಕ್ಕೋಸ್ಕರ ಇಲ್ಲಿ ಬರ್ತೀನಿ. ನೋಡುವುದಲ್ಲಿ ಬೆಟ್ಟಗಳೆಲ್ಲ ಎಷ್ಟು ಸಕ್ಕತ್ತಾಗಿ ಕಾಣಿಸ್ತೈತೆ. ಇಲ್ಲೊಂಥರ ಚಂದ ಫ್ರೆಂಡ್ಸ್, ಇಲ್ಲಿ ಬಂದರೆ ಒಂಥರ ಚಂದ. ವಾವ್, ಇಲ್ಲಂತೂ ಹಿಂಗೆ ಇಳಿಸ್ಬೇಕಾದ್ರೆ ಒಂಥರ ಭಯ ಪ್ಲಸ್ ಮಜಾ. ಎಲ್ಲ ಇಲ್ಲಿ ಫ್ರೆಂಡ್ಸ್, ಇಲ್ಲಿ ಪೈಪ್ಲೈನ್ ಹೋಗೈತಿ. ಇಲ್ಲಿ ಈ ಪೈಪ್ಲೈನ್ ಪಕ್ಕದಲ್ಲಿ ರೋಡು. ಏನಾರು ರಿಪೇರಿ ಬಂತು ಅಂದರೆ BWSSP ಡಿಪಾರ್ಟ್ಮೆಂಟ್ ಅವ್ರು ಬಂದು ಇಲ್ಲೇ ರಿಪೇರಿ ಮಾಡೋಕ್ಕೆ ಸಪ್ರೇಟ್ ಅವರೇ ಒಂದು ರೋಡ್ ಮಾಡ್ಕೊಂಡಿರೋದು ಇದು. ಆಮೇಲೆ ಇನ್ನೊಂದು ಫ್ರೆಂಡ್ಸ್, ಇಲ್ಲಿ ರಾತ್ರಿ ಹೊತ್ತು ಬರೋದು ಅವೆಲ್ಲ ಡೇಂಜರು. ಯಾಕೆಂದರೆ ದರೋಡೆ ಗಿರೋಡೆ ಸುಮಾರು ಸಾರಿ ನಡೆದೈತಿ. ಇಲ್ಲಿ ಸ್ವಲ್ಪ ಹುಷಾರಾಗಿ ಬರಬೇಕಷ್ಟೇ ಬೆಳಗ್ಗೆ ಹೊತ್ತು ಬೈಪಾಸ್ ರೋಡ್. ಮತ್ತು ಇಲ್ಲೇನಾದರೂ ಹೆಚ್ಚು ಕಮ್ಮಿ ಆದರೂ ಯಾವ ಆಕ್ಸಿಡೆಂಟ್ ಬಿದ್ದರೂ ಏನೂ ಪ್ರಯೋಜನ ಇಲ್ಲ. ಇದಕ್ಕೆ ನೀವು ರೋಡ್ ಟ್ಯಾಕ್ಸ್ ಕಟ್ಟಲ್ಲ, ಸಪ್ರೇಟ್ ಆ ಡಿಪಾರ್ಟ್ಮೆಂಟ್ ಅವ್ರು ಸಪ್ರೇಟ್ ಮಾಡ್ಕೊಂಡಿರೋದು ಇದು BWSSP. ನೋಡಿ, ಇಲ್ಲಿಂದ ಇಡೀ ಬೆಂಗಳೂರಿಗೆ ನೀರು ಹೋಗುತ್ತೆ. ಹಾಂ ನೋಡಿ ಎಷ್ಟು ದಪ್ಪ ಪೈಪ್. ನಾವು ಡೈಲಿ ಕೆಲಸದಿಂದ ವಾಪಸ್ ಬರಬೇಕಾದ್ರೆ ಬೆಂಗಳೂರು ಸೈಡಿಂದ ಡೈಲಿ ಪೈಪ್ಲೈನ್ ರೋಡ್ ಹತ್ಬಿಡ್ತೀನಿ. ಮೇನ್ ರೋಡಲ್ಲಿ ಹೋಯ್ತಾ ಇದ್ರೆ ಆ ವೆಹಿಕಲ್ಸು, ಆ ಗಿಜಿ ಬಿಜಿ ಇಲ್ಲಿ ಪೀಸಾಗಿರ್ತದೆ. ಇಲ್ಲ ಒಬ್ಬರು ಹೋಯ್ತಾ ಇರಲ್ಲ. ಮೀನ್ಸ್ ಇಲ್ಲಿ ಲೋಕಲಿ ಹೆಂಗಾದ್ರೆ ಗೊತ್ತಾಗುತ್ತೆ ಹೆಂಗೆ ಬರಬೇಕು, ಎಲ್ಲಿ ಕಟ್ ಆಗಬೇಕು, ಎಲ್ಲಿಗೆ ಎಂಡ್ ಆಗುತ್ತೆ ಈ ರೋಡು ಅಂತ. ಆದರೆ ಹೊರಗಡೆ ಅವ್ರು ಬಂದರೆ ಸ್ವಲ್ಪ ಕಷ್ಟ. ಇಲ್ಲೆಲ್ಲ ಹಳ್ಳಿ ಕಡೆ ಅವರು ತಿರುಗಾಡ್ತಾ ಇರ್ತಾರೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗೈತೆ. ನಿಮ್ಗಿದು ಹೆಲ್ಮೆಟ್ ಒಳಗಡೆ ಮೈಕ್ ಹಾಕಿರೋದಕ್ಕೆ ನಿಮಗೆ ಗೊತ್ತಾಗ್ತಾ ಇಲ್ಲ. ಹೊರಗಡೆ ಇರಬೇಕಾಗಿತ್ತು. ಪಕ್ಷಿಗಳ ಸೌಂಡ್ಗೆ ಫಿದಾ. ನೋಡಿ, ಇಲ್ಲೆಲ್ಲ ಜನಗಳು ವ್ಯವಸಾಯ ಮಾಡೋರು ಬೇಜಾನ್ ಜನ ಇದ್ದಾರೆ ಫ್ರೆಂಡ್ಸ್. ಇಲ್ಲಿ ನೋಡಿ, ಪೈಪ್ಲೈನ್ ರೋಡಲ್ಲಿ ಇದಿಷ್ಟು ಪೈಪ್ಲೈನ್ ಹೋಗೈತಲ್ಲ, ಇಲ್ಲೇನು ಬೆಳೆದಿಲ್ಲ, ಮೇಲೆ ಹಂಗೆ ಬಿಟ್ಟಿದ್ದಾರೆ. ಏನಾರ ಪೈಪ್ಲೈನ್ ರಿಪೇರಿ ಮಾಡ್ತು ಅಂದರೆ ಇದು ಯೂಸ್ ಆಗುತ್ತೆ. ನೋಡಿ, ಇಲ್ಲೇನೋ ರಿಪೇರಿ ಬಂದಿರಬೇಕು, ರಿಪೇರಿ ಮಾಡೋಕ್ಕೆ ಏನೋ ಇಲ್ಲಿ ಕನ್ಸ್ಟ್ರಕ್ಷನ್ ನಡೀತೈತೆ. ನೋಡಿ ಫ್ರೆಂಡ್ಸ್, ಮಾವಿನ ತೋಪ. ನಾವು ಮೊದಲೆಲ್ಲ ಇಲ್ಲಿ ಬರಬೇಕಾದ್ರೆ ಮಾವಿನಕಾಯಿ ಸೀಸನಲ್ಲಿ ಮಾವಿನಕಾಯಿ ಎರಡೆರಡು ಕಿತ್ಕೊಂಡು ಹೋಗೋನಿ. ಓನರ್ಗಿನರ್ ಕೇಳಿಸ್ಕೊತಾ ಇದ್ರೆ ಕಷ್ಟ. ನೋಡಿ ಫ್ರೆಂಡ್ಸ್, ಅಲ್ಲಿ ಕಾಣ್ತಾ ಇತ್ತಲ್ಲ ಆ ಬೆಟ್ಟ, ಅದೇ ಅಚ್ಚಲು ಬೆಟ್ಟ. ಸಖತ್ ಹೈಟೆಲ್ಲ ಐತೆ. ಒಳ್ಳೆ ಟ್ರೆಕ್ಕಿಂಗ್, ಒಳ್ಳೆ ಪ್ಲೇಸು. ನಾನು ಎಷ್ಟು ಹತ್ರ ಅಂದರೆ ನಂಗೆ ಸುಮಾರು ಸಲ ಬಂದಿದ್ದೀನಿ, ಆದರೆ ಆ ಬೆಟ್ಟಕ್ಕೆ ಮಾತ್ರ ಹತ್ತಿಲ್ಲ. ಇಲ್ಲೇ ಓಡಾಡ್ತಾ ಇರ್ತೀನಿ ಯಾವಾಗಲೂ ನಾನು. ಸೂಪರಾಗಿ ಆಯ್ತಲ್ಲ ಪ್ಲೇಸು. ಇಲ್ಲಿ ಮಧ್ಯೆ ಒಂದೊಂದು ಹಳ್ಳಿ ಸಿಗ್ತದೆ. ಈ ಮಧ್ಯೆ ನೋಡಿ, ಈ ಮೇನ್ ರೋಡ್ ಜಾಸ್ತಿ ದೂರ ಇಲ್ಲ, ಇಲ್ಲಿಂದ ಒಂದು 100 ಮೀಟರ್ಸ್ ಅಷ್ಟೇ. 1 ನಿಮಿಷ ತೋರಿಸ್ತೀನಿ ನೋಡಿ. ಹಳ್ಳಿ ಜೀವನ. ಏನಕ್ಕೆ ಸಿಟಿ ಬಿಟ್ಟು ಜನಗಳು ಹಳ್ಳಿಗೆ ಬರ್ತಾ ಇದ್ದಾರೆ ಅಂದರೆ ಇದೇ ಉದ್ದೇಶಕ್ಕೆ. ನೋಡಿ, ಈ ಬೆಂಗಳೂರಿಗೆ ಹೋಗ್ತಾ ಇದ್ದಂಗೆ ಅಲ್ಲಿ
ಆ ಸ್ಮೆಲ್ಲು, ಆ ಹೊಗೆ, ಆ ಧೂಳು ಸಾಕಾಗುತ್ತೆ. ಇಲ್ಲಿ ಜನಗಳು ಜಾಸ್ತಿ ಹೊಸ ಹಾಕೋದು ಅವೇ ನೋಡಿ. ಆಮೇಲೆ ರೇಷ್ಮೆ, ನೋಡಿ ಈ ರೋಡ್ಗಳನ್ನೂ ಯಾವ ಥರ ಕಳಪೆ. ಅಟ್ಲೀಸ್ಟ್ ಓಕೆ, ಅವ್ರ ಡಿಪಾರ್ಟ್ಮೆಂಟ್ ಮಾಡ್ಕೊಳ್ಳೋ ರೋಡ್ ಆದರೂ ಕರೆಕ್ಟಾಗಿರ್ತದೆ ಅಂದರೆ ಇದರಲ್ಲೂ ದುಡ್ಡು ತಿಂದಿರ್ತಾರೆ ನೋಡಿ. ಎಷ್ಟು ಮಧ್ಯೆ ಎಷ್ಟು ಪ್ಯಾಚು. ಓಕೆ, ಮೇನ್ ರೋಡಲ್ಲೇನೋ ಹೆವಿ ವೆಹಿಕಲ್ಸ್ ಓಡಾಡ್ತವೆ, ಯಾವಾಗಲೂ ವೆಹಿಕಲ್ಸ್ ಓಡಾಡ್ತಾ ಇರ್ತವೆ, ರೋಡು ಕೆಡುತ್ತದೆ. ಆದರೆ ಇಲ್ಲಿ ಯಾಕೆ ಕೆಡ್ತದೆ? ಹಾಂ, ಇಲ್ಲಿ ಓಡಾಡೋದೇ ಅಪರೂಪಕ್ಕೆ ಜೀಪು, BWSSB ಅವರು. ಅಂಥದ್ರಲ್ಲೂ ಈ ಮಳೆ ಗಿಳೆ ಬಂದ್ಬಿಟ್ರೆ ಎಲ್ಲ ಹಿಂಗೆ ಇಳಿಕೊಡ್ತದೆ ನೋಡಿ ಫ್ರೆಂಡ್. ಇದೇ ಮೇಯ್ನ್ ರೋಡ್, ಇಷ್ಟೇ ದೂರ, ಒಂದು 100 ಮೀಟ್ರ್ ದೂರದಲ್ಲೇ ಮೇಯ್ನ್ ರೋಡ್ ಐತೆ ಪಕ್ಕದಲ್ಲಿ. ಇಲ್ಲಿಂದ ತಿರುಗಿ ಜಾಯ್ನ್ ಆಗ್ಬೋದು. ನೋಡಿ ಫ್ರೆಂಡ್ಸ್, ಇದೇ ಅಚ್ಚಲು. ಈ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ಇದೇ ಅಚ್ಚಲು ಬೆಟ್ಟ. ಇಲ್ಲಿಂದ ತಿರ್ಗಾ ಮತ್ತೆ ಇಲ್ಲ ಮೇನ್ ರೋಡಿಗೆ ಜಾಯ್ನ್ ಆಗ್ಬೋದು. ನೋಡಿ ಫ್ರೆಂಡ್ಸ್, ಏನು ಜೀವನ ಹಾಳು ಮರಿ ಇಟ್ಕೊ ಇದ್ದಾರೆ ಮೇಯ್ಸು. ಸಾಯಂಕಾಲ ಬಾ ಮತ್ತೆ. ಹಳ್ಳಿ ಜೀವನ ಬ್ರೋ. ಹಳ್ಳಿ ಜೀವನದಲ್ಲಿ ಅಷ್ಟೊಂದು ಇನ್ಕಮ್ ಇಲ್ಲದೆ ಇರ್ಬೋದು ನೀವು ಅಂದ್ಕೊಂಡಿದ್ದೀರಾ, ಆದರೆ ನೆಮ್ಮದಿ ಜೀವನ ಅಂತೂ 100% ಐತೆ. ಯಾವ ಮ್ಯಾನೇಜರ್ಗೆ ಹೆದರ್ಬೇಕಾಗಿಲ್ಲ, ಯಾವ ಟೀಮ್ ಲೀಡರ್ಗೆ ಹೆದರ್ಬೇಕಾಗಿಲ್ಲ, ಯಾವ ಟಾರ್ಗೆಟ್ಸ್ ಇಲ್ಲ. ನೋಡಿ, ಪ್ಲಸ್ ಹಂಗಂತ ಇನ್ಕಮ್ಮು ಏನು ಕಡಿಮೆ ಇಲ್ಲ. ಜಮೀನೆಲ್ಲ ಮಡಗಿರೋರಿಗೆ ಮಿನಿಮಮ್ ಅಂದರೂ ಊಟಕ್ಕಂತೂ ಗತಿ ಇಲ್ದಿರೋ ಥರ ಅಂತೂ ಇರೋಲ್ಲ ಯಾರನ್ನು. ಒಳ್ಳೊಳ್ಳೆ ಊಟನ ಮಾಡ್ತಾಯಿರ್ತಾರೆ, ನೀವು ಅಂದ್ಕೊಂಡಿರೋದು ತಪ್ಪು. ಆಮೇಲೆ ನಾವು ಏನಾರು ತಗೋಬೇಕು ಅಂದರೆ ಪ್ಲ್ಯಾನಿಂಗು, ಎಷ್ಟು EMI ತಗೊಂಡ್ರೆ ಎಷ್ಟು ತಿಂಗಳು. ಇವ್ರದ್ದು ಆ ಥರ ಅಲ್ಲ, ಬೇಕಾ ತಗೋ ಡೈರೆಕ್ಟ್ ದುಡ್ಡು. ಇವ್ರು EMI ಎಲ್ಲ ಇವರು ಜಯಮಂದಲ್ಲೇ ಗೊತ್ತಿಲ್ಲ, ಡೈರೆಕ್ಟ್ ದುಡ್ಡು ಕೊಟ್ಟು ತಗೋತಾ ಇರೋದೆ. ಅದು ರೈತರಿಗೆ ಗೊತ್ತು ಅಂದರೆ. ನೋಡಿ ಫ್ರೆಂಡ್ಸ್, ಇಲ್ಲೂ BWSSB ಆಫೀಸ್ ಇಲ್ಲೊಂದು ಐತೆ. ಇಲ್ಲೊಂದು ಬ್ರಾಂಚ್. ಇಲ್ಲಿ ಯಾವಾಗಲೂ ಪ್ಯೂರ್ ವಾಟ್ರು, ಕಾವೇರಿ ವಾಟ್ರು. ನಾವು ನಮ್ಮ ನೇಟಿವ್ ಅಂದರೆ ಇಲ್ಲೇ ಹತ್ರ ಐತೆ, ಕನಕಪುರದ ಹತ್ರ. ಬಂದರೆ ಇಲ್ಲೇ ನೀರು ಕುಡಿಯೋದು, ಒಳ್ಳೆ ಸಕ್ಕತ್ತಾಗಿರ್ತದೆ. ನೋಡಿ ಫ್ರೆಂಡ್ಸ್, ಈಗ ಬರ್ತದೆ ವ್ಯೂ ಪಾಯಿಂಟು, ಚಿಂದಿಯಾಗೈತೆ. ನೋಡಿ ಫ್ರೆಂಡ್ಸ್, ಸುತ್ತಮುತ್ತ ಬೆಟ್ಟಗಳ ಮಧ್ಯೆ ಹೆಂಗೈತೆ ದಾರಿ. ಹಾಂ, ಎಲ್ಲೂ ಹೋಗ್ಬೇಕಾಗಿಲ್ಲ. ಈ TVS ಮಾತ್ರ ಎಲ್ಲ ರೈತರ ಹತ್ರ ಇರ್ತದೆ ಮ್ಯಾಕ್ಸಿಮಮ್. ಥರ ಬಡವರಿಗೆ ಅಂಬಾರಿ ಇದ್ದಂಗೆ ಅದು. ನೋಡಿ ಫ್ರೆಂಡ್ಸ್, ಸುತ್ತಮುತ್ತ ಬೆಟ್ಟಗಳು ನೋಡಿ ಎಷ್ಟು ಚೆನ್ನಾಗೈತೆ. ಅಲ್ಲಿ ರೋಡ್ ಕಾಣಿಸ್ತೈತಲ್ಲ, ಅಲ್ಲಿ ಅದೇ ಮೇಯ್ನ್ ರೋಡು. ಇದು ಪೈಪ್ ಲೈನ್ ರೋಡ್. ಇದು ನೋಡಿ ಎಷ್ಟು ಸಕ್ಕದಾಗೈತೆ. ಇಲ್ಲಿ ಮುಂಗುಸಿ ಇಲ್ಲಿ
ಇದ್ದಿವರೆಗೂ ಅದೆಷ್ಟು ನೋಡಿದ್ದೇನೆ ಫ್ರೆಂಡ್ಸ್, ಈ ಥರ ಮುಂಗುಸಿ ಅಡ್ಡ ಹೋಗೋದು. ಏನು ಪವರ್ ಇರಬೇಡ ಅವಕ್ಕೆ, ಅಷ್ಟು ದೊಡ್ಡ ವಿಷ ಶಾರ್ಪನ್ನೇ ಪಳಗಿಸ್ತವೆ ಅಂದರೆ. ಹಾಂ, ಈ ಪ್ಲೇಸಿಗೆ ಬಂದಾಗಲ್ಲ ಒಂಥರ ಫೀಲು ಬ್ರೋ. ಎಲ್ಲ ದೊಡ್ಡ ಇದಕ್ಕೆ ಬಂದಿದ್ದೀವಿ, ಯಾವುದೋ ಟೂರಿಸ್ಟ್ ಪ್ಲೇಸಿಗೆ ಬಂದಂಗೆ ಅನಿಸ್ತದೆ ಒಂದೊಂದು ಸರಿ. ಇಲ್ಲಿ ಎಷ್ಟು ಸರಿ ನಾನು ಪ್ರತಿ ಸರಿ ಬ್ಯಾಂಗ್ಳೂರು ಸೈಡಿಂದ ಕೆಲಸದಿಂದ ಬರ್ಬೇಕಾದ್ರೆ ಪ್ರತಿ ಸರಿ ನಾ ಇಲ್ಲೇ ಬರೋದು. ಒಂದು ಸರಿನೂ ಸಹ ಬೇಜಾರಾಗಿಲ್ಲ ಈ ಪ್ಲೇಸ್ ನನಗೆ, ಒಂದೇ ಒಂದು ಸೆಕೆಂಡು ಸಹ ಬೇಜಾರಾಗಿಲ್ಲ. ಏನೇ ಮೆಂಟಲಿ ಸ್ಟ್ರೆಸ್ ಏನೇ ಇದ್ರೂ ಇಲ್ಲಿ ಬರ್ತಾಯಿದ್ರೆ ಒಂಥರ ಗಾಳೀಲಿ ತೂರ್ಕೊ ಹೋದಂಗೆ ಆಯ್ತದೆ. ಅದು ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ, ಮೇಗ್ ಬೇರೆ ಬಾಯಿ ಹತ್ರ ಕೇಳ್ಕೊಬಿಟ್ಟಿದ್ದೀನಿ, ಹೆಂಗಾಗೈತ ಏನು. ನೋಡಿ ಫ್ರೆಂಡ್ಸ್, ಇಲ್ಲಿಂದ ಪೈಪ್ಲೈನ್ ರೋಡು ಲೆಫ್ಟ್ ಟರ್ನ್ ಆಗುತ್ತೆ. ಅಂದರೆ ನಾನೀಗ ಮೇನ್ ರೋಡಲ್ಲೇ ಹೋಗ್ತೀನಿ. ಈಗ ನೋಡಿ, ಇಲ್ಲಿಂದ ಮೇನ್ ರೋಡಿಗೆ ಜಾಯ್ನ್ ಆಗ್ತದೆ ಇದು ಪೈಪ್ಲೈನ್ ರೋಡು. ನೆಕ್ಸ್ಟ್ ಇದೇ ಪೈಪ್ಲೈನ್ ರೋಡು ಲೆಫ್ಟ್ಗೆ ಸಿಂಕ್ ಆಯ್ತದೆ, ಆದರೆ ಅಲ್ಲಿ ಹೋಗಲ್ಲ, ಇಷ್ಟೇ ಲಾಸ್ಟು. ಇದಾದಮೇಲೆ ನಾನು ಮೈನ್ ರೋಡ್ ಜಾಯ್ನ್ ಆಗಿ ಬ್ಯಾಂಗ್ಳೂರು ಸೈಡ್ ಹೊರಟ್ಬಿಡ್ತೀನಿ. ಇಲ್ಲಿ ಮಾತ್ರ ಹೆವಿ ಡೇಂಜರ್ ಫ್ರೆಂಡ್ಸ್. ಇದು ಕನಕಪುರ ರೋಡಲ್ಲೇ ನನಗೊಂದ್ಸಲ ಆಕ್ಸಿಡೆಂಟ್ ಆಗಿತ್ತು. ಹುಷಾರಾಗಿ ನೋಡ್ಕೊಂಡು ಹೋಗ್ಬೇಕು. ಇಲ್ಲಾದರೆ ಪೈಪ್ಲೈನ್ ರೋಡ್ ಕಂಟಿನ್ಯೂ ಆಯ್ತದೆ ಇಲ್ಲಿ, ಆದರೆ ನಾನೀಗ ಸ್ಟ್ರೈಟ್ ಹಿಂಗೆ ಹೋಗ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.